ಬೂಸ್ಟ್ ಕುಡ್ದಂಗೆ ಕುಡಿಯೋದಾನೆ ಟಗಾಲ್ ಕೈ ಇಟ್ಟವನಿಗೆ ಕಾಫಿ ಕುಡಿ ಹೊಸ ಮಾಯ ನನಗಿನ ಜಾಸ್ತಿ ನಿನಗೆ ಬಂದ ನೆಗಡಿ ಆ ಎರ್ಬೇಂಡ ನೋಡಿ ಗೈಸ್ ಹೆಂಗ್ ಹಾಕೋಣ ತಲೆಗೆ ಹಾಕೋತೀನಿ ಅಂತಂದು ಕೊಳ್ಳಾಗ ಹಾಕೋಣ ಸಿಕ್ಕಾಬಿಡ್ತೇವೆ ಅವ್ರು ಹಂಗೆ ಸ್ವಲ್ಪ ಬ್ಲಾಗ್ ಶುರು ಮಾಡಿದಾರ ಹಂಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅಷ್ಟೇ ಡಲ್ ಇದ್ರೂ ಹೊರಗೆ ಬೀಳಂಗಿಲ್ಲ ಮತ್ತು ಆಫೀಸ್ ಹುಷಾರು ತಪ್ಪೋರು ಹೊರಗೆ ಬೀಳಂಗಿಲ್ಲ ಯಾಕಪ್ಪ ನಾವು ಕಂಟೆಂಟ್ ಕ್ರಿಯೇಟರ್ ಡೈಲಿ ಬ್ಲಾಗ್ ಮಾಡಲೇಬೇಕು ಗಾಳಿನೇ ಸರಿ ಇಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಗಾಳಿ ಸಲಿಂದ ನೆಗಡಿ ಬಂದು ಬಾಯಿ ಸಿಗಿಲಾರ್ದಂಗೆ ಆಗದ ಎಂಟರ್ಟೈನ್ಮೆಂಟ್ ಫುಲ್ ನಕ್ಕೋತೆ ಇರ್ತವೆ 24 hours ಬರೇ ನಕ್ಕೋತೆ ಶಿಲ್ಪ Hey guys, welcome back to new vlog. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತ ವ್ಲಾಗ್ ನಾ ಸ್ಟಾರ್ಟ್ ಮಾಡಕತ್ತೀನಿ. ಯಾಕಪ್ಪ ಅಂದ್ರೆ ಇವತ್ತ ನನಗೆ ಸ್ಟಾರ್ಟ್ ಮಾಡ್ಬೇಕನ್ನಿಸ್ತು ನಾ ಮಾಡಕತ್ತೀನಿ. ಇವತ್ತಿನ ವ್ಲಾಗ್ ಏನಿರಲ್ಲ, ನಾರ್ಮಲ್ ಡೈಲಿ ವ್ಲಾಗ್ ಥರ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಏನಿಲ್ಲ ಅಂತೆಲ್ಲ ತೋರಿಸ್ತೀವಿ ಡೈಲಿ ವ್ಲಾಗ್. ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಅಂದರೆ ಸ್ಪೆಷಲ್ ಎಲ್ಲ ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಮಾಡಿದ್ವಿ. ಅದೇ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿತ್ತು. ಇವಾಗ ನಮ್ಮ ಕ್ರೇಜಿ ಅವರಿಗೆ ಬಿಸಿ ಬಿಸಿದು ಹಾಕಿಕೊಡು ಅಂದರು, ಅದಕ್ಕೆ ನಮ್ಮ ಕ್ರೇಜಿ ಅವ್ರಿಗೆ ಹಾಕಿಕೊಡಕತ್ತಿದ್ದೆ ಗೈಸ್ ದೋಸೆ. ನೋಡಿ ಗೈಸ್ ನಾ ದೋಸೆ ಹೇಗೆ ಮಾಡ್ತೀನಿ ನೋಡಿ, ಸ್ವಲ್ಪ ಕಟ್ಟಿಬೇಕಂತವ್ರಿಗೆ, ಅದಕ್ಕೆ ಈ ಥರ ಮಾಡಕತ್ತೀನಿ. ನಮ್ಮ ಕ್ರೇಜಿ ಅವ್ರು ತಿಂತಾ ಇದ್ದಾರ, ಅವ್ರದಾಗನ ನಾನು ಸ್ವಲ್ಪ ಮಾಡಿಕೊಂಡು ನಾನು ತಿಂತೀನಿ. ಕ್ಯಾಮ್ರಾ ಈ ಕಡೆ ಹಿಡಿಯಕತ್ತೀನಿ ನಾನು, ನನಗೆ ಗೊತ್ತಿಲ್ಲ. ಬನ್ನಿ ಗಾಯ್ಸ್, ನಮ್ಮ ಕ್ರೇಜಿ ಅವ್ರು ಇಲ್ಲಿ ಕುಂತಾರೆ ಗೈಸ್. ಅವರಿಗೆ ಲೈಟಾಗಿ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಅವ್ರಿನ್ನ ಸ್ನಾನ ಮಾಡಿಲ್ಲ ಅಲ್ಲ, ಸ್ನಾನ ಮಾಡಿಲ್ಲ ಅವರು. ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಮನೆ ಫುಲ್ ಮೆಸ್ಸಿ ಥರ ಆಗಿತ್ತು, ಅದಕ್ಕೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನೆಲ್ಲ ಮನೆ ಕ್ಲೀನ್ ಮಾಡಕತ್ತಿದ್ದೆ. ನಮ್ಮ ಕ್ರೇಜಿ ಅವರು ಬಿಸಿ ಬಿಸಿ ದೋಸೆ ಹಾಕಿಕೊಡು ಅಂತಂದರು. ನೋಡಿ ಇನ್ನೆಲ್ಲ ಇನ್ನು ಕಸ ಹುಡುಗಿಲ್ಲ ಏನೂ ಇಲ್ಲ, ಎಲ್ಲ ಹಾಗೆ ಇಟ್ಟೀನಿ. ಅದೆಲ್ಲ ಮನೆ ಕ್ಲೀನ್ ಆದ್ಬಾಗ ನೋಡಿ ನಮ್ಮ ಕೆಲಸ ಇನ್ನು ಸಿಕ್ಕಾಪಟ್ಟೆ ಇದೆ ನನ್ನ ಕೆಲಸ. ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕೋತೀನಿ, ಹಾಕ್ಕೊಂಡು ಅದೆಲ್ಲ ಮಾಡಿ ಆಮೇಲೆ ಸಿಗ್ತೀನಿ. ಇಲ್ಲಿ ನೋಡಿ ಇಟಾಗಿದೆ ಮುಖ ಗೈಸ್. ಅವರು ಹೇರ್ಸ್ ಕಟಿಂಗ್ ಮಾಡನಾಗತ್ತೀವಿ, ಬಟ್ ಅವ್ರು ಬಿಡ್ತಾರಂತ ನಾಕತ್ತಾರ. ಹೇರ್ಸ್ ನೋಡ್ರಿ ಈಗ ಹಿಂಗೆ ಅನ್ನಿಸ್ತಾವ, ಬಟ್ ಉದ್ದಿ ಬಿಟ್ಟಾಗ ಚಂದ ಅನ್ನಿಸ್ತಾವ ಬಿಡು. ಬಟ್ ಅದು ಇವಾಗ ಒಂದು ಸ್ವಲ್ಪ ಚಂದ ಅನ್ಸಲ್ಲ, ಉದ್ದ ಬರಕತ್ತಾವಲ್ಲ. ತಗೊಂಬರ್ಲಿ ಅವರಿಗೆ ನಾನು ಸ್ವಲ್ಪ ಕೊಟ್ಟಣ. ಬನ್ನಿ ಗೈಸ್, ಮತ್ತೆ ಆಮೇಲೆ ಸಿಗ್ತೀವಿ. ಎಲ್ಲ ಮನೆ ಕ್ಲೀನ್ ಆದ ಬಳಕ ಮತ್ತೆ ನಾನೇ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್. ಇದಂತು ಅವ್ರಿಗೆ ಊಟ ಮುಗಿಸೋದು ಭಾಳ ಹೈರಾಣಾಗಿದೆ ಗೈಸ್. ಊಟನೇ ಮಾಡಲಾಗ್ಯಾರ ನಮ್ಮ ಕ್ರೇಜಿ ಅವ್ರು. ಬನ್ನಿ ಗೈಸ್, ದೋಸೆ ಮಾಡ್ತೀನಿ ನಾನು. ದೋಸೆ ಆಮೇಲೆ ಸಿಗುವ, ಬನ್ನಿ ಗೈಸ್. ಕ್ಯಾಮ್ರಾ ನೋಡ್ಕೋತ ಮಾಡಕತ್ತೀನಿ, ಈ ಕಡೆ ಆಗ್ಯಾಗ್ತ. ಬನ್ನಿ ಗೈಸ್, ಆಮೇಲೆ ಸಿಗ್ತೀನಿ ನಾನು. ಗೈಸ್ ಫೈನಲಿ ಸಂಜೆ ನಾನು ಬ್ಲಾಗ್ ಮತ್ತೆ ಆಫೀಸ್ ಶುರು ಮಾಡಕತ್ತೀನಿ. ಅವ್ರು ಹಂಗೆ ಸ್ವಲ್ಪ ಬ್ಲಾಗ್ ಶುರು ಮಾಡಿದಾರ ಹಂಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅಷ್ಟೇ, ಏನು ಕಂಟಿನ್ಯೂ ಮಾಡಲ್ಲ ಬರ್ತದ. ಸ್ವಲ್ಪ ಏನಂತಾರೆ ಗೈಸ್, ಇದು ಥಂಡಿ ಗಾಳಿ ಒಂದು ಸ್ವಲ್ಪ ಸುದ್ದಿಲ್ಲ, ಗಾಳಿ ಮಳೆ ಬರ್ಲಿಕ್ಕದ, ಸುಮ್ಮನೆ ತಣ್ಣ ಗಾಳಿ ಬಿಡಕತ್ತದ. ಅದ್ರಗೋಸ್ಕರ ಸ್ವಲ್ಪ ನೆಗಡಿ ಬಂದಂಗಾಗಿತ್ತು. ಅದಕ್ಕೆ ಸ್ವಲ್ಪ ಡಲ್ ಆಗಿತ್ತು ಮನುಷ್ಯ. ಇವಾಗ ಮತ್ತು ಸಂಜೆ ಆ್ಯಕ್ಟಿವ್ ಆಗಿಬಿಟ್ಟು ನೋಡ್ರಿ, ಫುಲ್ ಆ್ಯಕ್ಟಿವ್. ನಾವು ಡಲ್ ಇದ್ರೂ ನಡೀತದೆ, ಡಲ್ ಇದ್ರೂ ಹೊರಗೆ ಬೀಳಂಗಿಲ್ಲ, ಮತ್ತು ಆಫೀಸ್ ಹುಷಾರು ತಪ್ಪೋರು ಹೊರಗೆ ಬೀಳಂಗಿಲ್ಲ. ಯಾಕಪ್ಪ ನಾವು ಕಂಟೆಂಟ್ ಕ್ರಿಯೇಟರ್ ಡೈಲಿ ಬ್ಲಾಗ್ ಮಾಡಲೇಬೇಕು. ನಮ್ಗೆ ಹುಷಾರಿಲ್ಲ ಅಂದರೂ ಏನಿಲ್ಲ, ಅದು ಇಲ್ಲ ಅಂದರೂ ಏನಿಲ್ಲ, ಒಟ್ಟು ನಾವು ಬ್ಲಾಗ್ ಮಾಡ್ಬೇಕಂದ್ರೆ ಮಾಡಲೇಬೇಕು. ಸೊ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಶಿಲ್ಪ ಅವ್ರಿಗೆ ಮಾಡಪ್ಪ ಅಂತ ಹೇಳಿದ್ದೆ, ಅವ್ರು ಸಿಕ್ಕಾಬಿಟ್ಟು ಕೆಲಸ ಮಾಡಿರೋದು ಪಾಪ, ಅವ್ರಿಗಿನ್ನೂ ಟೈಮ್ ಸಿಕ್ಕಿಲ್ಲ.
ಅದಕ್ಕೆ ಹೋಗ್ಲಿ ಬಿಡ್ರಿ ಅಂತೇಳಿ ನಾನೇ ಮಾತಾಡ್ಬೇಕು ವ್ಲಾಗ್ ಶುರು ಮಾಡೀನಿ. ಇವಾಗ ಸಂಜೆ ಆಗ್ಯದ, ಒಂದು ಸ್ವಲ್ಪ ಚೆನ್ನಾಗಿ ಬಿಡಾತದ ಗಾಳಿನೇ ಕೆಟ್ಟ ಹೊಲಸು ಗಾಳಿ ಅದ. ಭಾಳ ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಗಾಳಿದೇ ಭಾಳ ಕಷ್ಟ ಆಗ್ಬಿಟ್ಟದ. ಗಾಳಿನೇ ಸರಿ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಗಾಳಿ ಸಲಿಂದ ನೆಗಡಿ ಬಂದು ಬಾಯಿ ಸಿಗಿಲಾರ್ದಂಗೆ ಆಗ್ಯದ. ಅದಕ್ಕೆ ಅವ್ರು ಏನು ಅಡುಗೆ ಮಾಡಾಕ ಚಂದ ತರಿಯಲ್ಲ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಚಹಾ ಕುಡ್ಲಿಕ್ಕೆ ಹೊರಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ನಾನು ಸ್ವಲ್ಪ ನಾನು ಬರ್ತೀನಿ ಅನ್ನೋತ್ತ ಕರ್ಕೊಂಡು ಹೋಗ್ಬಂತಾಕಿ ಏನು ಇಷ್ಟು ದಿನ ಫ್ರೆಂಡ್ಸ್ ಜೊತೆ ತಿರುಗಾಲ ಹೋಗ್ತೀವಿ ಚಹಾ ಕುಡ್ಲಿಕ್ಕೆ. ಅದು ಇನ್ಮೇಲೆ ಹೆಂಡತಿ ಕರ್ಕೊಂಡು ಹೋಗೋದು. ಹೆಂಡತಿ ಕರ್ಕೊಂಡು ಹೋಗೋದು, ತಿರುಗಾಡ್ಸ್ಕೊಂಡು ಚಹಾ ಕುಡ್ಕೊಂಡು ಮಾಡೋದು. ಚಹಾ ಕುಡ್ಕೊಂಬಂದ್ಬಿಡ್ತೀವಿ ಅಷ್ಟೇ, ಮತ್ತೇನಿಲ್ಲ. ಫುಲ್ ಒಂಥರ ಚಂತನ ಮಲ್ಕೊಂಡಂಗೆ ಆಗ್ಯದ. ಮಲ್ಕೊಳಕಿನ ಜಾಸ್ತಿ ಮಲ್ಕೊಂಡಿಲ್ಲ, ಒಟ್ಟು ಒಂದು ಸ್ವಲ್ಪ ಮಲ್ಕೊಂಡಂಗೆ ಆಗ್ಯದ. ಮತ್ತು ವಾಪಸ್ ಅದು ಎಡಿಟಿಂಗ್ ಮಾಡಿ ಮತ್ತು ಅವೆಲ್ಲ ಆಗುತ್ತಲ್ಲ ಟೈಮು. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಗೈಸ್. ಬನ್ನಿ ಅಲ್ಲ ಬರೋದೆ ಸ್ವಲ್ಪ ನೆಗಡಿ ಅಮ್ಮ ಯಾರಿಗೆ ಬರಲಿ ಅಲ್ರಿ ಹಂಗೆ. ಓಕೆ ಗೈಸ್, ಇವಾಗ ಸ್ವಲ್ಪ ಏನೋ ವೀಡಿಯೋ ಅಪ್ಲೋಡ್ ಆಗಿಲ್ಲ. ವೀಡಿಯೋ ಭಾಳ ಲೇಟ್ ಆಗಿದೆ. ಇವತ್ತು ಎಡಿಟ್ ಮಾಡೋದು ಲೇಟ್ ಆಯಿತು. ಸೊ ಹಂಗಾಗಿ ಇವಾಗ ವೀಡಿಯೋ ಎಡಿಟಿಂಗ್ ಇಡಬೇಕು. ವೀಡಿಯೋ ಎಡಿಟಿಂಗ್ ಇದಿಟ್ಟು ಮತ್ತು ವಾಪಸ್ ಸಿಗ್ತೀನಿ ಅಂತ ನಿಮಗೆ. ಗಾಯ್ಸ್, ಇವಾಗ ಎಲ್ಲ ಕೆಲಸ ಮುಗೀತು, ಕುಂತಿದ್ದೆ. ನಮ್ಮ ಕ್ರೇಜಿ ಅವ್ರು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಟ್ಟಿದ್ರು, ಅದಕ್ಕೆ ಸುಮ್ಮನೆ ಕುಂತಿದ್ದೆ ನಾನು. ಇವಾಗ ನಮ್ಮ ಕ್ರೇಜಿ ಅವರು ಹೊರಗಡೆ ಚಾಯ್ ಕುಡಿಬೇಕಂತ ಅನಿಸಿರುತ್ತೆ, ಅದಕ್ಕೆ ಚಹಾ ಕುಡಿದು ಬರಂಬ ಅಂತ ಅನ್ನಕತ್ತಾರ. ಚಹಾ ಕುಡಿಲಕ್ಕೆ ಹೋಗ್ಬೇಕು ಗೈಸ್ ನಾವು ಈ ಸದ್ದ. ನಮ್ಮ ಕ್ರೇಜಿ ಅವರು ಏನು ಮಾಡಕತ್ತಿದಿ? ಕೆಲಸ ಸಿಕ್ಕಾಪಟ್ಟೆ ಚಳಿ ಹಿಡಿಯಕತ್ತದ ಗೈಸ್. ಇವಾಗಂತೂ ಚಳಿಗಾಲ ಸ್ಟಾರ್ಟ್ ಆಯ್ತು. ಇವಾಗ ಚಳಿ ಹಿಡಿಯಕ್ಕೆ ಅದ್ರಾಗ ನನ್ಗಂತೂ ಸಿಕ್ಕಾಪಟ್ಟೆ ಚಳಿ ಹಿಡಿಯಕತ್ತದ. ಇವಾಗ ಬಟ್ಟೆ ಹೋಗೋದು ಬಂದಿ ನಾನು ಎಲ್ಲ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿದೆ ಗೈಸ್. ಅದಕ್ಕೆ ಮತ್ತೆ ಬೇರೆ ಡ್ರೆಸ್ ಆಗ್ಯಾವ. ಫಸ್ಟಿಗೆ ನಾವು ಮಾಡಿದ್ದೆ, ಬಟ್ ಅದು ಮನೆ ಕ್ಲೀನ್ ಮಾಡೋಕ್ಕೆಲ್ಲ ಧೂಳಾಗಿತ್ತು. ಅದಕ್ಕೆ ಮತ್ತೊಂದು ಸರಿ ಸ್ನಾನ ಮಾಡಿದೆ. ಬಿಸಿ 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 ನೀರ ಹಿಡಿ ಹೋಗಮ್ಮ ನೋಡಿ. ಹಾಗಾಗಿ ಸಿಕ್ಕಾಪಟ್ಟೆ ಚಳಿ ಅದ, ಅದಕ್ಕೆ ಸ್ವೆಟ್ರ್ ಹಾಕೊಂಡು ಹೋಗ್ಬೇಕಂತೇಳಿ. ನಮ್ಮ ಕ್ರೇಜಿ ಅವ್ರಿಗೂ ಹಾಕೋಲಕತ್ತೀನಿ, ಬಟ್ ಅವ್ರು ಹಾಕೊಳಗತ್ತೆ. ನಡಿ ಹೋಗ. ಅಪ್ಪನ ಮೊದಲೇ ಗರಂ ಬಾಯ್ ಹೈ. ಚಳಿ ಭಾಳ ಮಳೆನೇ ಆಗಿಲ್ಲ. ಆಗಲ ಬಂದ ಮಳೆ ಸ್ವಲ್ಪ ಬಂದಾಗ್ಯದ, ಬಟ್ ಅದು ಹೇಳಿಲ್ಲ ಗಾಳಿಗೆ ಒಂದು ಭಾಳ ಫಾಲ್ಟ್ ಆಗ್ಯದ. ಗಾಳಿ ಕೆಟ್ಟು ಹೇಳ್ಬಾರ್ದು ಅಷ್ಟು ನಮ್ಗೆ ಸಾಕಾಗ್ಯದ ಗಾಳಿ ಕಾಲಾಗ. ಬರೀ ಹೋಗಿ ಒಂದು ಸ್ವಲ್ಪ ಚಾಯ್ ಕುಡ್ಕೊಂಬರವಂತ. ಏನು ಸೀಟಿ ಬಾಗಿಲಿಗೆ ಗೊತ್ತಿಲ್ಲ, ಬಾಗಿಲ್ತೀನಿ ಸೀದಾ ಒಳಗೆ. ಡ್ಯಾನ್ಸ್ ಹೋಗತ್ತಿಂದ ತಳಗೆ, ಅದಕ್ಕೆ ಪಟಾಕ್ಸೆ ಹೋಗಿ ಪಟಾಕ್ಸೆ ಬರ್ಬೇಕು. ಅದಕ್ಕೆ ಲೆಟ್ಸ್ ಗೋ ಗಾಯ್ಸ್. ಅಲ್ಲಿಂದ ಇವಾಗ ಒಂದು ಸ್ವಲ್ಪ ಚಹಾ ಕುಡ್ಲಿಕ್ಕೆ ಬಂದಿದ್ವಿ. ಸಿಕ್ಕಾಪಟ್ಟೆ ತಲೆ ಹೊಡೆಯತ್ತಲ್ಲ ನನಗೆ. ಇವ್ರು ನೋಡ್ರಿ ಥಂಡಿಗೆ ಹೆಂಗೆ ಕೂತಾರ. ಅಲ್ಲಿ ಚಹಾ ಕುಡಿಯಮ್ಮಂತೇಳಿ ಇಲ್ಲಿ ಕಾಫಿ ಆರ್ಡ್ರ್ ಮಾಡಿ ಬಂದಾರ. ಚಹಾ ಏನು ಡೈಲಿ ಕುಡಿತೀವಿ ಮನ್ಯಾಗ. ಸೊ ಅದಕ್ಕೆ ಕಾಫಿ ಕುಡಿಬೇಕಂತ ಅಂದ್ಕೊಂಡು ಕಾಫಿ ಕುಂತೀವಿ ಅಂತ. ಇಂಥ ಚಳಿ ಕಾಫಿ ಕುಡಿಬೇಕು. ಚಾರ ಇರಲಿ ಕಾಫಿ ಎರಡೇ ಬರ್ತಿರ್ಲಿ, ಒಟ್ಟು ಇಂಥ ಚಳಿದಾಗ ಬಿಸಿ ಬಿಸಿ ಕುಡಿಬೇಕು. ಬಟ್ ಕಾಫಿ ಸೂಪ್ ಅಂದ್ರೆ ಸಿಕ್ಕಾಪಡೆ ಚಳಿ ಅದ. ನಿಜ ಹೇಳ್ಬೇಕಂದ್ರೆ ಕಬಡ್ ಚಳಿ ಅದ, ಸಿಕ್ಕಾಪಡೆ ಚಳಿ ಅದ. ನಡಗಂಗ ನೋಡಿ ಚಳಿಗೆ. ಸರಿ ಕಾಫಿ ತೊಗೊಂಡು ಕಾಫಿ ಕುಡ್ಕೊಂಡು ಹೋಗುವ. ಕುಡ್ದಾನೆ ಟಗಾಲ್ ಕೈ ಇಟ್ಟವನಿಗೆ ಅವ್ರು ಇಟ್ಟು ಹೋಗ್ಯಾರ. ಅಲ್ಲೇ ಇಟ್ಟು ಗಾಯ್ಸ್ ಕಾಫಿ ಬರ್ತು ನೋಡಿ ನಮ್ದು. ಇವಾಗ ಕಾಫಿ ಕುಡಿಯುವ ಸಮಯ. ನನಗಿನ ಜಾಸ್ತಿ ನಿನಗೆ ಬಂದ ನೆಗಡಿ. ನನಗ ಬಟ್ಟೆ ಹೋಗಿದ್ದೀನಲ್ಲ ಆಗಲೇ ತುಂಟ್ಯಾಗ, ಅದಕ್ಕೆ ಏನು ಮಾಡಾರ್ದವ್ರಿ ನಮ್ಮಂತ ನಿತ್ಯ. ಫಿಲ್ಟರ್ ಕಾಫಿ ಟೈಪ್ ಅದ, ಚೆನ್ನಾಗಿ.
ಬರೀ ಕುಡಿದ್ಬಿಟ್ಟು ಮತ್ತು ವಾಪಸ್ ಮನೆಗೆ ಸಿಗ್ತಾ ಅಂತೀನಿ. ಆ ಎರ್ಬೇಂಡ ನೋಡಿ ಗೈಸ್ ಹೆಂಗೆ ಹಾಕೋಣ ತಲೆಗೆ ಹಾಕೋತೀನಿ ಅಂತಂದು ಕೊಳ್ಳಾಗ ಹಾಕೋಣ. ತಲೆ ಹಾಕೋಬೇಕು, ತಲೆ ಹಾಕೊಂಡ್ರೆ ಎಷ್ಟೆಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಡ್ತೀನಿ. ನಾನು ಸ್ವಲ್ಪ ಲಾಂಗ್ ಏರ್ಸ್ ಬರ್ಬೇಕು. ಆ ತಲೆ ಅಡುಗೆ ಹಾಕೊಂಡು ನೆನಪೇ ಇಲ್ಲ ಹಂಗೆ ಹಾಕೊಂಡು ಮನೆಗೆ ಇಟ್ಟು ಬರ್ಬೇಕಿತ್ತು. ಫೈನಲಿ ಅಲ್ಲಿಂದ ಮನೆಗೆ ಬಂದೆ. ಇವಾಗ ನನ್ನ ಮುದ್ದಿನ ಕರಿ ಹೆಂಡತಿ ಏನು ಮಾಡ್ತಾ ಇದ್ದಾರೆ ಹಿಂಗಡೆ ಮುದ್ದನ ಹೋದಾಳೆ, ಹಿಂಗೆ ಕರಿನೇ ಅಂದ್ರ ನನಗೋಸ್ಕರ ಸಿಸ್ತೆ ಒಂದು ಸ್ವಲ್ಪ ಆಮ್ಲೆಟ್ ಹಾಕ್ತಿದ್ದ. ಸ್ವಲ್ಪ ಕಪ್ಪಂಗ್ ಬೇಕಾತಾವ ಬಾಯಿ ಕೈಲಾಗ ಅದಕ್ಕೆ ಸ್ವಲ್ಪ ಆಮ್ಲೆಟ ರೈಸ್ ಸಾಂಬಾರು ಇಷ್ಟೇ ಇವತ್ತು ಊಟ. ಏನು ಹಸುವಿಲ್ಲ ಅದಕ್ಕೆ, ನನಗೆ ಹಸುವಿಲ್ಲ. ನೀವೆಲ್ಲ ಹಸುವ್ರು ಮಾಡ್ಕೋರಿ ಪಾಯಪ್ಪ, ನಮ್ಮ ಹೆಸ್ರ ಮೇಲೆ ಕುಂದ್ರಬೇಡ. ನೀವು ಒಮ್ಮೆ ಭಾಳ ಪ್ರೀತಿ ಐತಳಿಗೆರೆ. ಹಾಂ ಗೈಸ್ ಇಲ್ಲಿ ನೋಡ್ರಿ ನಮ್ಮ ಹೆಂಡತಿ ಮಸಾಲೆ ಐಟಮ್ಗಳು ಹೆಂಗೆ ಮಾಡ್ಯಾವ್ರಿ. ಮಸಾಲೆ ಇಡೋ ಸಲ ಹಾಕ್ಬೇಕು. ಇಲ್ಲಿ ಇದು ಏನಂತಾರ ಏಲಕ್ಕಿ ತುಂಬಿಸ್ಬೇಕೇನು? ಏಲಕ್ಕಿ ತುಂಬಿಸ್ಬೇಕಂತ ಮಾಡಿದ್ದೆ. ಇನ್ನೊಂದೆರಡು ಮಸಾಲೆ, ಗರಂ ಮಸಾಲ, ಇದು ಬ್ಲ್ಯಾಕ್ ಪೆಪ್ಪರ್ ಎಲ್ಲ ಹಾಕಬೇಕು. ಬಟ್ ಇಲ್ಲಿ ಹಾಕಿದ್ದೀವಿ. ಇವು ಏನು ಸ್ವೀಟಿಗೆ ಏನು ಖಾರ ಅಂದ್ರೆ ಎಲ್ಲ ರೆಡಿ ಮಾಡತ್ತಳಪ್ಪ ಹೆಗ್ಣವ. ನಾ ಹೆಂಗೆ ತಗೋತಾನ ಮನೆ ಇದ್ದಾಗ ನಾ ಹಬ್ಬ ಇದ್ದಾಗ. ಹಾಂ ಗೈಸ್ ಅವತಾರ್ ಮೂವಿ 3 ರಿಲೀಸ್ ಆಗ್ಯದ. ಏನದು? ನನಗೇನು ನೋಡಕ್ ಬಿಡಲ್ಲ. ನೀನು ನೋಡಿ ಏನು ಮಾಡಕ್ಕೆ ಹೇಳು. ನಾನು ನಿನ್ನ ಕೂಡ 2 ಸರ್ತಿ ನೋಡ್ತೀನಿ, ಟೆನ್ಷನ್ ತಗೊಳ. ನಾ ಒಂದೇ ಸರ್ತಿ ಏನು ಎಂಡ್ ಮಾಡಲ್ಲ, 2 ಸರ್ತಿ ನೋಡ್ತೀನಿ. ಇಲ್ಲ ಯಾವ ತರ ಮೂವಿ ಹಾಕತ್ತೀವಿ. ಅದಿಷ್ಟಲ್ಲ ಅದಕ್ಕೆ ಅದೇ ಮುಗಿಸ್ಕೊಂಡ್ಬಿಡ್ತೀರಿ. ಇರ್ತಾರ ಇಷ್ಟ ಆಮ್ಲೆಟ್ ಹಾಕ್ತಾರ. ಆಮ್ಲೆಟ್ ತಿನ್ಕೊಂತ ಹಿಂದಿಗಳು ಊಟ ಮಾಡಿ ಈಗೇನು ಹಸಿಲ್ಲ ಎಷ್ಟು ಇಲ್ಲ. ಎಷ್ಟು ಚಂದ ಜೋಡ್ಸಿಟ್ಟಾಳಪ್ಪ ಮನಿ. ಇಲ್ಲಿ ಎಷ್ಟು ಗದಲ ಗದಲ ಐತೆ ಹೋದನು ಹಂಗೆ ಆಗದು ಸ್ವಚ್ಛ ಮಾಡೋದು ಇದ್ದಿದ್ದೆ ಅದು ಇಲ್ಲ ನಡೆಯೇ ಇರಲ್ಲ. ಅಂದರು ಬೆಳಗ್ಗೆ ಎಷ್ಟು ನಾಷ್ಟ ಆಗಿಂದ ನಿಂತವ್ರು ರೆಡಿ ಮಾಡಕ್ಕೆ ಇನ್ನಾದ್ರೂ ಮುಗಿದಿರಲಿಲ್ಲ ಅವ್ರು. ನಿಜ ಹೇಳ್ಬೇಕಂದ್ರೆ ಒಟ್ಟ ಮುಗಿಲಾರ್ದ ಕಂಟಿನ್ಯೂ ಮಾಡ್ಕೊತಾಗ ಎಲ್ಲ ಹೋಗಿದ್ರೇನು ಸ್ವಚ್ಛ ಇರಲಿ. ಇಲ್ಲ ಪಗಾರ ಕೊಡ್ತೀನಿ, ಪಗಾರ ಹಾಕ್ತೀನಿ, ಪಗಾರ ಹಾಕ್ತೀನಿ. ನಾಳೆ ಹಾಕ್ತೀನಿ ಪಗಾರ. ಹೆಂಗೆ ಬೇಕಿದ್ದೀನಿ ಗೈಸ್. ಫೈನಲಿ ಸಿಸ್ತಾಗಿ ಊಟ ಅಂತ ಆಯ್ತು, 1 ನಂಬರ್ ಅನ್ನಂಗೆ. ನಾನು ನಮ್ಮ ಶಿಲ್ಪ ಅವರು ತಿಂದ್ವಿ. ನನಗೇನು ಹಸು ಇರಲಿಲ್ಲ ಅಷ್ಟೊಂದು. ಸೊ ಸ್ವಲ್ಪನೇ ರೈಸ್ ತಿಂದೆ. ರೈಸ್ ತಿಂದ್ಬಿಟ್ಟು ಊಟಕ್ಕೆ ಸಮಾಪ್ತಿ ಮಾಡಿಬಿಟ್ಟೆ. ಎಷ್ಟು ಚಳಿಯೋದು ಯಪ್ಪ ಶಿವನೇ ಶಂಭುಲಿಂಗ. ಅವಾಗ ಬರೀ ದಗಿ ಇರ್ತಿತ್ತು, ಈಗ ಚಳಿ ಕಂಟ್ರೋಲ್ ಮಾಡ್ಕೊಬೋದು ಗೈಸ್. ಯಾಕಂದ್ರೆ ಕೌದಿಗೆ ಅಥವಾ ಮುಕ್ಕೊಂಡ್ಬಿಟ್ಟು ಅಂದ್ರೆ ಚಳಿ ಕಂಟ್ರೋಲ್ ಆಗುತ್ತೆ. ಬಟ್ ಏನಂತಾರೆ ಅದಕ್ಕೆ ದಗಿ ಕಂಟ್ರೋಲ್ ಮಾಡ್ಕೊಳ್ಳೋದಾಗಲ್ಲ. ಫಸ್ಟ್ ಆಫ್ ಆಲ್ ಅದು ಹೋಯ್ತಲ್ಲ ಒಂಥರ ಆಗುತ್ತೆ ಮನುಷ್ಯಾಗ, ಕಂಟ್ರೋಲ್ ಆಗಲ್ಲ. ಬಟ್ ಥಂಡಿ ಮಳೆ ಕಂಟ್ರೋಲ್ ಆಗಿ ಮಾಡ್ಕೋಬೋದು. ನೆಗಡಿ ಒಂದು ಬರ್ಕೊಂಡಿದ್ದು ಮೇನ್ ನೆಗಡಿ ಬಂದ್ಬಿಟ್ಟ ಗೈಸ್. ನೆಗಡಿ ಈ ಹವಕ್ಕೆ ಆಗ್ಯದ, ಹವಾಮಾನ ಸಲುವಾಗಿ ಆಗ್ಯದ. ಗೈಸ್ ಇನ್ನೊಂದು, ನಮ್ಮ ಮದರ್ ಇಂಡಿಯಾ ಆ್ಯಂಡ್ ನಮ್ಮ ತಂಗಿ ಊರಿಗೆ ಹೋದ್ರು. ಬೆಳಗ್ಗೆ ಹೋದ್ರು, ಬೇಗ ಹೋದ್ರು. ಅದಕ್ಕೆ ನಮ್ಮ ತಂಗಿ ಅಂತೂ ಎಷ್ಟು ಬೇಗ ಹೋದ್ರು ಅಂದ್ರೆ 5:15 ಬಿಟ್ಬೋದು. ನಾನೇ ಬಸ್ ಸ್ಟ್ಯಾಂಡ್ಗೆ ಸ್ವಲ್ಪ ಅವ್ರದ್ದು ಎಕ್ಸಾಮ್ ಇತ್ತು. ಸೊ ಹಂಗಾಗಿ ನಮ್ಮ ತಂಗಿ ಬೇಗ ಹೋದ್ರು. ಅದಾಗಿ ನಮ್ಮ ಮದರ್ ಇಂಡಿಯಾ 11 ಗಂಟೆಗೆ ಹೋದ್ರು ಆರಾಮ್ಸೆ. ಅದನ್ನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ. ನಾವು ಮಲ್ಕೊಂಡಿದ್ದೆ, ಈಕಿ ವೀಡಿಯೋ ಮಾಡೋಬಿಟ್ಟು ಈಗಿನ ಮಾಡಿರಲಿಲ್ಲ. ಮಾಡ್ಬೇಕಿಲ್ಲ ವಿಡಿಯೋ ಇಲ್ಲ. ಹೌದು ರೈಸ್. ಇವಾಗ ಮನೆ ಕುಲ್ಲ ಆಗ್ಯದ, ಮತ್ತೆ ಬ್ಯಾಸ್ ಬರ್ಲಕ್ಕದತ್ತಿಗೆ. ಭಾಳ ಅಂದ್ರೆ ಭಾಳ ಅನ್ನಿಸ್ತಿದ್ರು. ಎಂಟರ್ಟೈನ್ಮೆಂಟ್ ಫುಲ್ ನಕ್ಕೋತೆ ಇರ್ತಾಳೆ 24 hours. ಬರೇ ನಕ್ಕೋತೆ. ಯಾಕೆ ಶಿಲ್ಪ ಸಿಕ್ಕಾಪಟ್ಟೆ ನಗ್ತಿದ್ರು ಅವ್ರ ಕಡೆ. ಡೈಲಾಗ್ ಹತ್ರ ಇದೆ, ಯಾಕೆ ಶಿಲ್ಪ. ಮಾತ್ವಾ ಅಂತಂದಿವಿ ಬರ್ತಾವ.
ಯಾವಾಗ ಬರ್ತಾರೆ ನೋಡಬೇಕು. ಹೊಟ್ಟೆ ಬಾ ಅಂತಾರೆ ಹೇಳಿವಿ. ಇಲ್ಲ ಹೊಟ್ಟೆ ಕರಿಬೇಡ್ರಿ. ಬೇಗ ಬರ್ರಿ ಅಂತ ಹೇಳಿವಿ. ಏನು ಮಾಡ್ತಾರ ಗೊತ್ತಿಲ್ಲ. ನಿಮ್ಮ ಸೀಟಿ ಬಿದ್ದರೆ ಬೀಳಾಗ್ತವೆ, ಬಿದ್ದಿದ್ದಾಳಕ್ಕೆ ಪೈಲಿಗೆ ಮೂಗ್ದಾಗ ಮಾಡ್ಕೊಂಬಂದ್ರೆ ಎಲ್ಲೇ ಬಡಿಸ್ಬೋದು. ಏನಿಲ್ಲ, ನಾರ್ಮಲ್ ಅದು. ಇಲ್ಲವ ಇಲ್ಲೊಂದು ಸ್ವಲ್ಪ ಹುಳಿ ಬಂದಂಗೆ ಬಂದದ. ಗೈಸ್ ಇವಾಗ ಊಟ ಮಾಡಿದ್ವಿ, ಸಿಕ್ಕಾಪಟ್ಟೆ ನಿದ್ದೆ ಬರಕತ್ತದ ನನಗೆ ರೀ. ಮಕ್ಕೊಂಬಿಡ್ತೀನಿ ತುಂಬ ಹಚ್ಕೊಂಡು. ತಣ್ಣಿನ ಹಂಗೆ ಅದ. ಫ್ಯಾನ್ ಸೌಂಡ್ ಬೇಕು ನಮಗೆ, ಫ್ಯಾನ್ ಹಚ್ಚಿ ಮಕ್ಕೋತೀನಿ. 5 ನಂಬರ್ ಫ್ಯಾನ್ ನಂಬರ್ ಇರ್ತೀನಿ ನಾನು. ಇಲ್ಲ ಬ್ಯಾಡವಾ. ಇಲ್ಲ ಗೈಸ್, ಫ್ಯಾನಿನ ಸೌಂಡ್ ಇಲ್ಲ ನನಗಂತ ನಿದ್ದೆ ಬ್ಯಾಡ್ ಬೇಕಂದ್ರೆ ಆಯ್ತು ನಿಮ್ಮ ಮಗು. ಹೌದಾ, ನೋಡು ಪಕ್ಕ. ಓಕೆ ಗೈಸ್, ಇವತ್ತಿನ ಡೈಲಿ ಎಂಡ್ ಮಾಡ್ತೀವಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಯ್ತು ಗೊತ್ತು. ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ನೋಡಿ ಸಿಗ್ತಾ ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಟೇಕ್ ಕೇರ್. ಹಾಗೆ ಬೆಲ್ ಐಕಾನ್ ಆನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ವಿಡಿಯೋ ಎಂಡ 8 ರೂಪಾಯಿ ನೋಡ್ರಿ.